ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋ ಪೌಸ್ ರೆಡಿ ಮಾಡೋಣ ಬನ್ನಿ. ನಾನು ಅದಕ್ಕೆ ಇದು 2 ಟ್ಯಾಗ್ ತೊಗೊಂಡಿದ್ದೀನಿ, ಒಂದು ಜಿಪ್ಪು ರನ್ನರು ಮತ್ತು ಇದು ಬಂದ್ಬಿಟ್ಟು ಒಂದು ಪೀಸ್ ಬಟ್ಟೆ ಮತ್ತು ಒಂದು ಲೈನಿಂಗು, ಒಂದು ಅಕ್ಕಿ ಚೀಲದ ಪೀಸ್ ತೊಗೊಂಡಿದ್ದೀನಿ. ಅಕ್ಕಿ ಚೀಲ ಇದ್ರೆ ಹಾಕ್ಬೋದು, ಇಲ್ಲ ಕ್ಯಾನ್ವಾಸ್ ಇದ್ದರೆ ಕ್ಯಾನ್ವಾಸ್ ಹಾಕ್ಬೋದು. ಮನೆಗಳಲ್ಲಂತೂ ಅಕ್ಕಿ ಚೀಲ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ನಾನು ಅದೇ ಪೀಸ್ನ ತೊಗೊಂಡಿದ್ದೀನಿ. ಇದು ಉದ್ದ ಬಂದ್ಬಿಟ್ಟು 9 ಕಾಲು ಇದೆ, ಅಗಲ ಬಂದ್ಬಿಟ್ಟು 6.5 ಇದೆ. ಓಕೆನಾ. ಇದು ಉದ್ದ ಬಂದ್ಬಿಟ್ಟು 9 ಕಾಲು, ಹಿಂಗೆ 6.5. ಓಕೆನಾ. ಇದು ಬಂದ್ಬಿಟ್ಟು ಉದ್ದ 10 ಇಂಚ್ ತೊಗೊಂಡಿದ್ದೀನಿ, ಅಗಲ ಬಂದ್ಬಿಟ್ಟು 2 ಇಂಚ್ ತೊಗೊಂಡಿದ್ದೀನಿ. ಓಕೆನಾ. 2 ಪೀಸು ಅಷ್ಟೇ, 10 ಇಂಚು, ಅಗಲ ಬಂದ್ಬಿಟ್ಟು 2 ಇಂಚ್ ತೊಗೊಂಡಿದ್ದೀನಿ. ಇದಿಷ್ಟೇ ಅಳತೆ. ಸ್ಕ್ರೀನ್ ಮೇಲೆ ಹಾಕಿ ಅಂತ ಹೇಳ್ತಾಯಿದ್ರು. ನೋಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಹೀಗೆ ತೋರಿಸೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಅಗಲ ಬಂದ್ಬಿಟ್ಟು 9 ಕಾಲು, ಉದ್ದ ಬಂದ್ಬಿಟ್ಟು 9 ಕಾಲು, ಅಗಲ ಬಂದ್ಬಿಟ್ಟು 6.5. ಓಕೆನಾ. ಇದು ಉದ್ದ ಬಂದ್ಬಿಟ್ಟು 10 ಇಂಚು, 2 ಪೀಸನು, ಅಗಲ ಬಂದ್ಬಿಟ್ಟು 2 ಇಂಚು, 2 ಪೀಸನು. ಇದು ಟ್ಯಾಗ್ಗೆ, ಇದು ಮೇನ್ ಪೀಸು. ಒಂದೇ ಜಿಪ್ಪು, ಒಂದೇ ರನ್ನರ್ ಬರುತ್ತೆ. ಓಕೆನಾ. ಬನ್ನಿ, ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇದನ್ನು ಫಸ್ಟು ಟ್ಯಾಗ್ ರೆಡಿ ಮಾಡ್ಕೊಂಬಿಡೋಣ. ಟ್ಯಾಗ್ನ ಫಸ್ಟು ಈ ಥರ ಎರಡನ್ನೂ ಸ್ಟಿಚ್ ಮಾಡಿ ಇನ್ಔಟ್ ಮಾಡ್ಕೊಂಬಿಡ್ಬೇಕು. ಓಕೆನಾ. ಅದೇ ಮಾಮೂಲಿ ಟ್ಯಾಗ್ ರೆಡಿ ಮಾಡ್ಕೋಬೇಕಾಗುತ್ತೆ. ಎರಡೂ ಅಷ್ಟೇ. ಇದು ಬೇಕಾದ್ರೆ ಇದಕ್ಕೂ ಅಕ್ಕಿ ಚೀಲ ಹಾಕೋಣ, ಇನ್ನೂ ಚಿಕ್ಕವಾಗಿರುತ್ತೆ. ಇದು ಚಿಕ್ಕ ಪೌಚ್ ಆಗಿರೋದ್ರಿಂದ ನಾನು ಬೇಡ ಅಂತ ಹಾಕಿಲ್ಲ, ನೀವು ಬೇಕು ಅಂದರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಓಕೆನಾ. ಓಕೆನಾ. ಇಷ್ಟೇ, ನೀಟಾಗಿ ಡಬಲ್ ಫೋಲ್ಡಿಂಗ್ ಆಗಬೇಕಿದು. ಇದು ಅಷ್ಟೇ. ಈ ರೀತಿ ಮಾಡಿ ನೀವು ತಿಂಗಳಿಗೆ ಹಿಂಗಿಲ್ಲ ಅಂದರೆ 10ರಿಂದ 15 ಸಾವಿರದವರೆಗೂ ಸಂಪಾದನೆ ಮಾಡ್ಬೋದು. ಟೈಲರಿಂಗ್ ಸ್ವಲ್ಪ ಬರುತ್ತೆ ಅನ್ನೋರು ಈ ರೀತಿ ಈ ಮೆಥಡ್ನ ಯೂಸ್ ಮಾಡ್ಕೋಬೋದು. ನೀವು ತುಂಬ ಜನ ಈ ಥರದ ಬ್ಯಾಗ್ಗಳನ್ನ ರೆಡಿ ಮಾಡಿ ತುಂಬ ಜನ ಸೇಲ್ ಮಾಡ್ತಾಯಿದ್ದಾರೆ. ಅದರಲ್ಲಿ ನೀವು ಒಬ್ಬರು ಆಗ್ಬೋದು. ಟ್ರೈ ಮಾಡೋದಕ್ಕೇನು ಮಾಡಿ, ಮನೇಲಿರುವಂಥ ಒಂದು ಹಳೆ ಬ್ಲೌಸ್ ಪೀಸ್ಗಳಲ್ಲಿ ಟ್ರೈ ಮಾಡಿ. ಅಕ್ಕಿ ಚೀಲ ಇರುತ್ತೆ, ಹೇಳಿಲ್ವ, ಯಾರ ಅದೃಷ್ಟ ಹೇಗಿರುತ್ತೋ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನೀವು ಇವತ್ತು ಸುಮ್ಮನೆ ಸ್ಟಾರ್ಟ್ ಮಾಡಿದ್ದು ನಿಮ್ಮ ಬಿಸ್ನೆಸ್ಗೆ ಆಗಿ ಕನ್ವರ್ಟ್ ಆಗ್ಬೋದು. ಹಂಗಾಗಿ ನೀವು ಇದನ್ನು ಟ್ರೈ ಮಾಡ್ಬೋದು. ನಾನು ತುಂಬ ಬ್ಯಾಗ್ಗಳದ್ದು ಫ್ರೀ ಬಂಚ್ಗಳದ್ದೆಲ್ಲ ವೀಡಿಯೋಸ್ ಹಾಕಿದ್ದೀನಿ. ಅದರಲ್ಲಿ ನಿಮ್ಗೆ ಯಾವುದು ಈಸಿ ಆಗುತ್ತೆ ಅದನ್ನು ಸ್ಟಿಚ್ ಮಾಡಿ ಸೇಲ್ ಮಾಡ್ಬೋದು. ಓಕೆನಾ. ಸೇಲ್ ಮಾಡಿ ಇಂಪ್ರೂವ್ ಮಾಡ್ಕೊಬೋದು. ನೋಡಿ, ಈ ರೀತಿ ಟ್ಯಾಗ್ ರೆಡಿ ಆಯಿತು. ಸೈಡ್ಗೆ ಬೇಡತೀನಿ. ಅಕ್ಕಿ ಚೀಲ ಸ್ವಲ್ಪ ಮುರ ಅಂತಲ್ಲ, ಅದಕ್ಕೋಸ್ಕರ ಮಧ್ಯ ಸ್ಟಿಚ್ ಹಾಕ್ಬಿಟ್ಟು ಸ್ಟಿಚ್ ಆಗಿರುತ್ತೆ. ಇವಾಗ ಇದ್ರ ಮೇಲೆ ಈ ಅಳತೆ ನಮ್ಗೆ ಬೇಕಾಗಿರೋದು, ಮೇನ್ ಅಳತೆ. ಇವಾಗ ಇದನ್ನು ಅಷ್ಟೇ ನೀಟಾಗಿ ರೀತಿ ಇಟ್ಕೊಂಡು ಓಕೆನಾ ಸ್ಟಿಚ್ ಮಾಡ್ಕೊಳ್ಳೋಣ. ಇವಾಗ ಮ್ಯಾಚೆ ಹಾಕ್ಕೊಳ್ಬೇಕು ನಮಗೆ, ಮಧ್ಯದಲ್ಲಿ ಗೊತ್ತಾಗಲಿಲ್ಲ ಅಂದರೆ. ಈಗ ಇದರಲ್ಲಿ ಕರೆಕ್ಟಾಗಿ ಈ ಕಡೆಯಿಂದ ಒಂದು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಈ ಕಡೆಯಿಂದ 2 ಇಂಚು, ಈ ಕಡೆಯಿಂದ 2 ಇಂಚು, 2 ಇಂಚಲ್ಲಿ ಮಾಡಿ ಇದನ್ನು ಈ ಕಡೆಗೆ ಇಟ್ಕೊಳ್ಳಿ. ಆ ಕಡೆಗೆ ಹಾಕ್ಕೊಬಿಡಿ, ಈ ಕಡೆಗೆ ಇಟ್ಕೊಳ್ಳಿ. 2 ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವಲ್ಲ ಅದರಿಂದ ಒಳಗಡೆಗೆ ಇಟ್ಕೊಳ್ಳಿ. ಓಕೆನಾ. ಈ ಕಡೆಗೆ ಇಡಬೇಡಿ, ಹಿಂಗೆ ಒಳಗಡೆ ಇಟ್ಕೊಳ್ಳಿ. ಓಕೆನಾ. ಈ ಥರ ಒಳಗಡೆ ಬರಬೇಕು. ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಈ ಥರ ಮಾಡಿ.
ಇದನ್ನು ತೆಗೆದು ಇಲ್ಲೇನು ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಒಳಗಡೆ ಇಟ್ಕೊಳ್ಳಿ. ಓಕೆನಾ? ಆಯಿತು. ಈ ಕಡೆನೂ ಅಷ್ಟೇ, ಈ ಕಡೆಯಿಂದ 2 ಇಂಚಿಗೆ ಮಾರ್ಕ್ ಮಾಡಿ, ಈ ಕಡೆಯಿಂದ 2 ಇಂಚಿಗೆ ಮಾರ್ಕ್ ಮಾಡಿ. ಓಕೆನಾ? ಇಲ್ಲಿಂದನೂ ಅಷ್ಟೇ ಹಿಂಗೆ ಒಳಗಡೆ ತಗೊಂಡು ಇದು ರೆಡಿ ಆಯಿತು. ಇವಾಗ ಇದನ್ನು ಈ ರೀತಿ ಇಟ್ಕೊಳ್ಳಿ. ಯಾವಾಗಲೂ ಅಷ್ಟೇ, ಇದು ಏನಿರುತ್ತೆ ಇದಕ್ಕಿಂತ ಅರ್ಧ ಇಂಚು ಜಾಸ್ತಿ ತಗೊಳ್ಳಿ. ಓಕೆನಾ? ಇದು ಮೆಜರ್ಮೆಂಟ್ ಹೇಳಿ ಅಂತ ಕೇಳ್ಬೋದು. ಒಂದು ಅರ್ಧ ಇಂಚ್ ಜಾಸ್ತಿ ತೊಗೊಳ್ಳಿ. ನಾವು ಈ ರೀತಿ ಸ್ಟಿಚ್ ಮಾಡಿ ಮತ್ತೆ ನಾವು ಅದು ಈ ರನ್ನರ್ ಎಳೆದಾಗ ತುಂಡಾಗಬಾರ್ದು, ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕು, ಅದಕ್ಕೋಸ್ಕರ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಹಿಂಗೆ ಇದನ್ನು ತೆಗೆದುಬಿಟ್ಟು ಈ ರೀತಿ ನೀಟಾಗಿ ಒಂದು ಪಾಯಿಂಟ್ ಮಾಡ್ಕೊಳ್ಳಿ. ನೀಟಾಗಿ ಇಟ್ಕೊಳ್ಳಿ. ಇದನ್ನು ಈ ರೀತಿ ಇಟ್ಟು ಮತ್ತೆ ಇದನ್ನು ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಕಡೆ ಏನು ಇಟ್ಟಿರ್ತೀವಲ್ಲ ಅದನ್ನೇ ಈ ಕಡೆನೇ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಮತ್ತು ಈಗ ಇದನ್ನು ಹಿಂಗೆ ಓಪನ್ ಮಾಡಿ, ಯಾಕೆಂದರೆ ಇಲ್ಲಿ ನಾವು ಪಾಯಿಂಟ್ ಒಳಗೆ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಇದನ್ನು ಈ ರೀತಿ ತಿರುಗಿಸಿ ನೀಟಾಗಿ ಇದನ್ನ ತಿರುಗಿಸ್ಕೊಂಡು ಆಯಿತು. ಈಗ ಇದಕ್ಕೆ ಚೂಪಾಗಿ ಇದು ರೌಂಡ್ ಇರ್ತಾರೆ, ಅದು ಮುಂದೆ ಬರಬೇಕು, ಆ ರೀತಿ ಇಟ್ಕೊಳ್ಳಿ. ಆಮೇಲೆ ಇದ್ರ ಬಗ್ಗೆನೇ ನಾನು ಒಂದು ವೀಡಿಯೋ ಹಾಕಿದ್ದೀನಿ. ಬೇಕು ಅಂದರೆ ನಿಮ್ಗೆ ಏನಾದರೂ ರನ್ನರ್ ಹಾಕೋದು ಗೊತ್ತಾಗ್ತಾ ಇಲ್ಲಪ್ಪ ಅಂದರೆ ಕನ್ಫ್ಯೂಸ್ ಆಗಬೇಡಿ, ಅದಕ್ಕೆ ಅಂದರೆ 2 ಸಲ ಹಾಕಿದ್ದೀನಿ ವೀಡಿಯೋ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ? ಈ ರೀತಿ ಮೂತಿ ಇದಾಗಿರೋ ಕಡೆ ಹಿಂಗೆ ತೊಗೊಳ್ಳಿ. ಈಗ ಬಂದು ಮತ್ತೆ ಈ ಥರ ಲಾಕ್ ಆಗಬೇಕು. ಮತ್ತೆ ಇದನ್ನು ಹಿಂಗೆ ಹೇಳಿದೆ ಲಾಕ್ ಮಾಡೋಣ. ಸೇರಿಸ್ಕೊಳ್ಳೋಣ. ಟ್ಯಾಗೆಲ್ಲ ನೀಟಾಗಿ ಮಧ್ಯದಲ್ಲಿ ಇರೋ ಥರ ಮಾಡ್ಕೊಳ್ಳಿ, ಇಲ್ಲ ಜಿಪ್ ತೆಗೆದ್ಬಿಟ್ಟು ಮೇಲೆ ಬರಬೇಕು, ಆ ಥರ ಮಾಡ್ಕೊಳ್ಳಿ. ಮೇಲೆ ಬರಬೇಕು. ಈಗ ಕರೆಕ್ಟಾಗಿ ಏನಿರ್ತದೆ ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕೊಳ್ಳಿ, ಮ್ಯಾಚ್ ಹಾಕೋಬೇಕು. ಆಮೇಲೆ ಈ ಕಡೆ ಅಷ್ಟು ನೀಟಾಗಿ ಇರುತ್ತೆ ಮಾರ್ಕ್ ಮಾಡ್ಕೋಬೇಕು. ಇದನ್ನು ಕರೆಕ್ಟಾಗಿರಲಿ ಮಧ್ಯೆ ಇಟ್ಕೊಳ್ಳಿ. ಮಧ್ಯೆ ಇಟ್ಕೊಂಡು ಈಗ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅಷ್ಟೇ ಕರೆಕ್ಟಾಗಿ ಮಧ್ಯೆ ಇಟ್ಕೊಂಡು ಆಯಿತು. ಇದಾದಮೇಲೆ ಇನ್ನೊಂದು ಸ್ಟಿಚ್ ಹಾಕೋಣ. ಈ ರೀತಿ ಇಟ್ಕೊಂಡು
ಫಿನಿಶಿಂಗ್ ಬರುತ್ತೆ. ಈ ಕಡೆ ನೋಡಿ ಈ ಕಡೆಯಿಂದ 1 ಇಂಚ್, ಈ ಕಡೆ 1 ಇಂಚ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಅಷ್ಟೇ 1 ಇಂಚಿಗೆ ಮಾರ್ಕ್ ಮಾಡಿ. ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡಿದ್ಮೇಲೆ ಇವಾಗ ಇದನ್ನು ಈ ರೀತಿ ತೆಗಿಬೇಕು. ತೆಗೆದ್ಬಿಟ್ಟು ಕರೆಕ್ಟಾಗಿ ಬೇಕಾದ್ರೆ ಇದನ್ನು ಸ್ವಲ್ಪ ಈ ಥರ ಎದುರಿಸಿ ಈ ಥರ ಗಂಟು ಥರ ಆಗುತ್ತೆ ಅನ್ನೋದಾದರೆ ಅಷ್ಟೇ ಆಯಿತು. ಮತ್ತು ಈ ಕಡೆನೂ ಅಷ್ಟೇ ನೋಡಿ ಫ್ರೆಂಡ್ಸ್. ಈ ಥರ ಒಂದು ಪೌಚ್ ರೆಡಿ ಮಾಡಿದ್ದೀನಿ. ಬ್ಯೂಟಿಫುಲ್ ಆಗಿದೆ. ಹೇಗಿದೆ ಪೌಚ್? ಕಮೆಂಟ್ ಮಾಡಿ.